ನೋಡ್ರಿ ಪುಣ್ಯಾತ್ಮರೇ, ಯಾರೇನು ಮಾಡುವರು, ಯಾರಿಂದಲೇನಾಗುವುದು, ಪೂರ್ವ ಜನ್ಮದ ವಿಧಿ ಕರ್ಮ ಬೆನ್ನ ಬಿಡದಯ್ಯ. ನೋಡ್ರಿ ಸತು ಪರೀಕ್ಷೆ ಹೆಂಗದ, ಶರಣರ ಸತು ಪರೀಕ್ಷೆ ಹೆಂಗದ, ಭಗವಂತನ ಆಟ ಹೆಂಗದ, ಪ್ರಾರಬ್ಧ ಕರ್ಮ ಹೆಂಗದ. ಪ್ರತಿಯೊಂದನ್ನ ತಾವೊಂದು ಆಧಾರ ಹಚ್ಚಿ ತಗೋಬೇಕು. ಯಾವಾಗ ಮಕ್ಕಳ ಮನೆ ಒಳಗಿದ್ರು ಆ ಊರ ಒಳಗ ಒಂದು ರಾಕ್ಷಸಿತ್ತು. ಏನು ರಾಕ್ಷಸಿತ್ತು? ಆ ರಾಕ್ಷಸ ಬಹಳ ಅಕ್ರಾಳ ವಿಕ್ರಾಳ ದೊಡ್ಡ ಶಕ್ತಿಶಾಲಿ ರಾಕ್ಷಸ. ಪ್ರತಿನಿತ್ಯ ಪ್ರತಿಯೊಂದು ಮನೆಯಂದು ಒಂದರೆ ನರಬಲಿ ಕೊಡ್ಬೇಕಾತಿತ್ತು. ಅದಕ್ಕೆ ಮನುಷ್ಯಾಗ ಬಲಿ ಕೊಡುದು ಒಂದರೆ ಕೊಡ್ಬೇಕೆ. ಯಾವಾಗ ಅವತಾರಿಕ ಪುರುಷರು ಈ ಒಂದು ಸಾಹುಕಾರ ಮನಿ ಸೇರಿದ್ರು, ಸಾಹುಕಾರ ಮನಿ ಪಾಳಿನೇ ಬತ್ತು, ಸಾಹುಕಾರ ಮನಿ ಪಾಳಿನೇ. ಎಲ್ಲರಿಗೆ ಶರಣು ಶರಣಾರ್ಥಿ. ಪ್ರಪ್ರಥಮವಾಗಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಜ್ಞಾನರತ್ನ ಶ್ರೀರತ್ನ ಎನ್ನ ಗುರು ಮದಗೊಂಡಪ್ಪಾಜಿಯವರನ್ನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು, ಏನಪ್ಪಾ ಅಂದ್ರ ಒಂದು 2 ದಿವಸದ ಹಿಂದ ಈ ಒಂದು ರಾಹುಲ್ ಮಾಸ್ತರ್ ಹುಟ್ಗಿ ಯೂಟ್ಯೂಬ್ ಚಾನೆಲ್ ಒಳಗ ಈಗ ಮೊಹರಂ ಹಬ್ಬ ಬರ್ಲತ್ತದ. ಈ ಮೊಹರಂ ಹಬ್ಬ ಯಾವ ರೀತಿ ಆಚರಣೆಯನ್ನು ಮಾಡ್ತಾರ, ಮೊಹರಂ ಹಬ್ಬ ಯಾಕೆ ಮಾಡ್ತಾರ ಅಂತ ಒಂದು ವಿಷಯವನ್ನು ನಾವು ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡಿದೆವು. ಎಷ್ಟೋ ಜನರಿಗೆ ಮನಸ್ಸಿಗೆ ಆನಂದಾಗಿ ಒಳ್ಳೆ ರಿವಾಯತ್ ಪದದ ಕಲಾವಿದರಾಲಿ ಫೋನ್ ಹಚ್ಚಿ, ಕೆಲವೊಬ್ರು ಮೆಸೇಜ್ ಮಾಡಿ, ಇಲ್ರಿ ಸರ ಒಳ್ಳೆ ಒಂದು ಇಸ್ಲಾಂ ಧರ್ಮದ ಒಂದು ವಿಷಯವನ್ನು ನಾವು ನಮಗೆ ತಿಳಿಸ್ಕೊಟ್ರಿ, ನಾವು ಅದ್ರ ಮ್ಯಾಗ ಹಾಡಾನೂ ಬರೀಲಿತ್ತಿದ್ದೆವು, ಇನ್ನೂ ಮೊಹರಂ ಆಗುತ್ತಾನ ನೀವು ನಮಗೆ ಇಸ್ಲಾಂ ಧರ್ಮದ ಸ್ಟೋರಿಗಳನ್ನು ಹೇಳಿದ್ರಿ ಅಂದ್ರೆ ನಾವು ಅದನ್ನು ಪದ್ಯ ರೂಪದವಾಗ ಮಾಡಿ ಈ ಒಂದು ಮೊಹರಮದೊಳಗೆ ಹಾಡಬೇಕನ್ನೋ ವಿಚಾರದೊಳಗೆ ಇದೇವ್ರಿ ಸರ, ತಾವು ಇನ್ನೂ ಹೆಚ್ಚಿನ ಒಂದು ಉದಾಹರಣೆಗಳನ್ನು ಕೊಡಬೇಕು, ವಿಷಯಗಳನ್ನು ಹೇಳಬೇಕು, ಶರಣರ ಲೀಲಾಮೃತವನ್ನು ಹೊಗಳಬೇಕಂತ ಹೇಳಿ ಬಹಳ ಜನ ಫೋನ್ ಹಚ್ಚಿದ್ರು. ನಾವು ವಿಚಾರ ಮಾಡಿದೆವು, ಜನರ ಅಪೇಕ್ಷೆ, ಯಾಕಂದ್ರೆ ಕೇಳೋರು ನೀವು, ನಿಮ್ಮ ಸಲುವಾಗಿ ನಾವು ಇದನ್ನು ಮಾಡ್ತೀವಿ. ಜನರ ಆನಂದ ಇದ್ರೆ ನಾವು ಆನಂದ. ಅದಕ್ಕೆ ಆ ಒಂದು ಜನರ ಅಪೇಕ್ಷೆ ಮೇರೆಗೆ, ಆ ಒಂದು ಕೇಳ್ತಿರ್ತಕ್ಕಂಥ ವೀಕ್ಷಕರ ಅಪೇಕ್ಷೆ ಮೇರೆಗೆ ನಾವೇನು ಮಾಡಿದೀವಪ್ಪ ಅಂದ್ರೆ, ಇವತ್ತು ಹಸೀನ್ ಹುಸೇನ್ ಸಾಹೇಬ್ರ ಒಂದು ಚರಿತ್ರೆ, ಹಸೀನ್ ಹುಸೇನ್ ಸಾಹೇಬ್ರ ಮಾಡಿದಂಥ ಪವಾಡವನ್ನು ನಾವಿವತ್ತು ತಮ್ಮ ಮುಂದೆ ತಗೊಂಡು ಬರಲಾಗ್ತೀವಿ. ಆತ್ಮೀಯ ಬಂಧುಗಳೇ, ಏನಪ್ಪಾ ಅಂದ್ರ, ಹಸನ ಹುಸನೇನ ತಂದೆ ಮೌಲಾನ, ತಾಯಿ ಬೀಬಿ ಫಾತಿಮಾ ಅಲ್ಲಾನ ಧ್ಯಾನದೊಳಗ ಮಗ್ನ ಇರ್ತಿದ್ರು. ಮಗ್ನ ಇರ್ತಿರ್ತಕ್ಕಂಥ ಸಮಯದೊಳಗ ಭಗವಂತನ ನಾಮಸ್ಮರಣೆ ಮಾಡ್ತಿರ್ತಕ್ಕಂಥ ಸಮಯದೊಳಗ ಭಾವಾನವತಾರ ತೊಟ್ಟು ಕೆಟ್ಟ ಯಹೂದಿ, ಕೆಟ್ಟ ಏಜಿದರು ಭಾವಾನವತಾರ ತೊಟ್ಟು ಮೌಲಾಲಿ ಶರಣರ ಮನೆಗೆ ಬಂದರು. ನೋಡ್ರಿ ಹೆಂಗದ. ಮೌಲಾಲಿ ಶರಣರಂದ್ರ ಜಗತ್ತದೊಳಗ ದಾನಸೂರ ಮೌಲಾಲ ಅನ್ಸ್ಕೊಂಡ್ರು. ಹೆಂಗ ಮಹಾಭಾರತದೊಳಗ ದಾನಸೂರ ಕರ್ಣ ಅಂತ ಹೇಳಿ ಹೆಂಗ ನಾಮದಲ್ಲ, ಹಂಗ ಈ ಒಂದು ಇಸ್ಲಾಂ ಧರ್ಮದೊಳಗ ಜಗತ್ತದೊಳಗ ದಾನಸೂರ ಮೌಲಾಲಿ ಶರಣರ ಅಂತೇಳಿ ಅವರ ಕೀರ್ತಿ ಅದ. ಮೌಲಾಲಿ ಶರಣರ ಮನೆಗೆ ಭಾವನಾವತಾರ ತೊಟ್ಟು ಯಹೂದಿ ಬಂದು ದಾನ ಬೇಡದ. ನೋಡ್ರಿ ಪುಣ್ಯಾತ್ಮರೇ, ಅವಾಗ ಮೌಲಾಲಿ ಶರಣರು ಮನೆ ಒಳಗಿದ್ದಿರ್ತಕ್ಕಂಥ ಏನ್ರೆ ತಂದು ಕೊಡ್ಬೇಕು ಅನ್ನೋದ್ರೊಳಗ ಅವಾಗ ಏಜಿದ ಯಹೂದಿ ಹೇಳ್ತಾನ, ಯಪ್ಪಾ ಜಗತ್ತದೊಳಗ ದಾನಸೂರ ಮೌಲಾಲಿ ಶರಣರ ಅಂತ ಹೇಳಿ ನಿಮ್ಮದ ಕೀರ್ತಿ ಅದ. ಯಾರೇ ಬಂದು ಇಲ್ಲಿವರೆಗೆ ನಿಮ್ಮಲ್ಲಿ ದಾನ ಬೇಡದ್ರೆ ನಿಮ್ಮಲ್ಲಿ ಇರ್ಲಿಕ್ಕಂದ್ರು ಬಗ್ಗರ ಸಲುವಾಗಿ ನಿಮ್ಮ ಮಕ್ಕಳ ಒತ್ತಿಟ್ಟು ಜಗತ್ತದೊಳಗ ಬಡವರಿಗೆ ಸಹಾಯ ಮಾಡಿರತ್ತೇಳಿ ನಿಮ್ಮದೊಂದು ಅಪಾರ ಕೀರ್ತಿ ಅದ. ಅದಕ್ಕಾಗಿ ನಾ ಇವತ್ತು ನಿಮ್ಮ ಮನೆಗೆ ದಾನಕ್ಕೆ ಬಂದಿದ್ದ.
ನನಗ ಅಂಥದಿಂಥದ್ದು ದಾನ ಬೇಡ. ತನ್ನ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಹಸೇನ್ ಹುಸೇನ್ 2 ಮಕ್ಕಳು ದಾನ ಕೊಡುವಂದ ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗೆ. ತಾಯಿನೇಳ ಬಿಬಿ ಫಾತಿಮಾ ಒಳಗೆ ಕುಂತು ಕಿವಿಗೆ ಶಬ್ದ ಬಿತ್ತು. ಯಾರೋ ಏನೋ ಭಾವನವತಾರ ತೊಟ್ಟ ಮನಿತನ ಬಂದಾರ. ನನ್ನ ಪತಿ ದೇವರು, ಪತಿಯೇ ಪರಮಾತ್ಮ ಅಂತ ಹೇಳ್ತಾರ ನೋಡ್ರಿ. ನಿಜವಾದ ಸತಿ ಮತ್ತು ಪತಿ ಹೆಂಗಿರ್ಬೇಕು? ಅವತಾರಿಕ ಪುರುಷರು ಹೊಟ್ಟಿಲೆ ಹುಟ್ಟಿ ಬಂದಾರ. ಏಜಿದ ಯಹೂದಿ ಭಾವನವತಾರ ತೊಟ್ಟು ಮನಿತನ ಬಂದ್ರ ಮಕ್ಕಳ ದಾನ ಬೇಡದ, ಇನ್ನು ಏನು ಮಾಡುದತ್ತೇಳಿ ತಾಯಿನೇಳು ಬಿಬಿ ಫಾತಿಮಾ ಕಣ್ಣಾಗ ನೀರು ತೆಗಿಲಿತ್ತಾಳ. ಪುಣ್ಯಾತ್ಮರಿ ಒಳಗ ಕೂತು ಕಣ್ಣಾಗ ನೀರು ತೆಗಿಲಿತ್ತು. ಯಾಕಂದ್ರ ತಾಯಿನೇಳು ಬಿಬಿ ಫಾತಿಮಾ ಗೊತ್ತಿತ್ತು, ನನ್ನ ಪತಿ ಮನಿತನ ಬಂದವರಿಗೆ ಇನ್ನೂವರೆಗೆ ಬರಿಗೈಲಿ ಕಳಿಸಿಲ್ಲ. ಸುಮ್ಮ ದಾನ್ಸೂರ್ ಅಂದಿಲ್ರಿ ಅವರಿಗೆ. ನಿಜವಾದ ಸತಿಪತಿ ಎಷ್ಟು ಬಾಂಧವ್ಯ ಅದ ನೋಡ್ರಿ. ಮೌಲಾಲಿ ಶರಣರು ಹೇಳ್ತಾರೆಪ್ಪ, ಇಷ್ಟೇ ನನ್ನ 2 ಮಕ್ಕಳ ದಾನಲ್ಲ ತಗೊಂಡು ಹೋಗಕತ್ತ, ಹೊಟ್ಟಿ ಚಿಂತೆ ಮಾಡಬೇಡ ಅಂತ ಹೇಳಿ ಮನಿ ಒಳಗೆ ಆಡ್ತಿರ್ತಕ್ಕಂಥ ಸಣ್ಣ ಮಕ್ಕಳ ಹಸೀನ್ ಹುಸೇನಿ ಕರೆದು, ತಮ್ಮ ಈ ಬಾಬಾಗ ವಚನ ಕೊಟ್ಟಿದ ನಿಮಗೆ ದಾನ ಮಾಡ್ತೀನತ್ತ, ಹೋರಿ ತಗೊಂಡತ್ ಹೇಳಿ ಈಜಿದರ ಕೈಯಾಗ ದಾನ ಕೊಟ್ಟರು ಜಗತ್ತದೊಳಗ ಮೌಲಾಲಿ ಶರಣರು. ಕೆಟ್ಟ ಬ್ಯಾಸಿಗೆ ಬಿಸಿಲ, ಬರಗಾಲಿಲೆ ಮಕ್ಕಳು ತಗೊಂಡು ಹೊಂಟೆ ಏಜಿದ. ಬರಗಾಲಿಲೆ ಹೋಗು ಮುಂದ ತಮ್ಮನಾದ ಹುಸೇನಯ್ಯನಗ ಕಾಲಾಗ ಗುಳ್ಳಿ ಬರ್ಲಾತು, ಕಾಲ ಸುಡ್ಲಾಕ್ ಚಾಲೋದು. ಅವಾಗ ಹುಸೇನಯ್ಯನ ಅಣ್ಣ ಹಸನಗತ್ತನೇಣ, ನಮ್ಮ ತಂದಿ ವಚನಕ್ಕಾಗಿ ನಾವು ಬಂದೆವು. ಈ ಭಾವ ನಮಗೆ ಹ್ಯಾಂಗ್ ನೋಡ್ಕೋತಾನೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ವಚನ ಕೊಟ್ಟ ನಾವು ಬಂದೆವು. ನನಗೆ ಕಾಲು ಸುಡ್ಲತ್ತವಣ, ಈ ಬಿಸಿಲಾಗ ತ್ರಾಸ ಆಲತ್ತದೋಣ ಅಂದ. ಅವಾಗ ಹಸನೇನು ಒಂದೇ ಮಾತು ಹೇಳ್ದ, ಏನು ಏ ತಮ್ಮ ಚಿಂತೆ ಮಾಡಬೇಡೋ, ನಮ್ಮ ತಾಯಿ ತಂದೆ ಏನಾತನ ನಮಗೆ ಯಾವತ್ತು ಕೆಟ್ಟದ ಬಯಸಿಲ್ಲೋ, ಅವರು ಏನು ಮಾಡಿದ್ರು ಅದರ ಹಿಂದೊಂದು ವಿಷಯ ಇರ್ತದ. ಅವರು ಏನು ಮಾಡಿದ್ರು ಅದ್ರ ಹಿಂದೊಂದು ಒಳ್ಳೆಯ ಸಂಗತಿ ಇರ್ತದ. ತಮ್ಮ ಚಿಂತೆ ಮಾಡ್ಲಕ್ಕೆ ಹೋಗಬೇಡ, ಸಾಕ್ಷಾತ್ ಭಗವಂತನ ಅನುಗ್ರಹ ನಮಗದತ್ತೇಳಿ ತಮ್ಮನಾದಂಥ ಹುಸೇನನಿಗೆ ಹೆಗಲಿ ಮ್ಯಾಗ ಕುಣಿಸ್ಕೊಂಡು ಹೊಂಟ ಜಗತ್ತದೊಳಗೆ ಅಣ್ಣ ಹಸನೇನ ನೋಡ್ರಿ. ಎಂಥ ಅಣ್ಣ ತಮ್ಮರ ಬಾಂಧವ್ಯ. ತಮ್ಮಗ ಕಾಲು ಸುಡ್ಲಾತನೇ ಎತ್ತಿ ಹೆಗಲಿ ಮ್ಯಾಗ ಕುಣಿಸ್ಕೊಂಡು ಹೊಂಟ ಅಣ್ಣ ಹಸನೇನ. ಭಾವ ಇವೆರಡು ಮಕ್ಕಳನ್ನ ಒಯ್ದು ಎಲ್ಲಿ ಮದೀನಾದ ಪ್ಯಾಟಿ ಒಳಗೆ ಮಾರಾಟಕ್ಕಿಟ್ಟ. ಇವೆರಡು ಮಕ್ಕಳಿಗೆ ಒಯ್ದು ಮಾರಾಟಕ್ಕಿಟ್ಟ. ಸಣ್ಣ ಮಕ್ಕಳ್ರಿ ಏನು ಮಾಡ್ತಾವ? ತಂದಿ ವಚನ ಕೊಟ್ಟಾನ, ತಂದಿ ಮಾತು ಭಂಗ ಮಾಡೋದಿಲ್ಲ. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತದ, ಅಂತ ಭಗವಂತನ ವಾಣಿ ಸುಳ್ಳು ಮಾಡಬಾರ್ದತ್ತೇಳಿ ಶಿವದೂತು ಕೊಟ್ಟಂತ ಅರಿವಿ ಹೊಳಿ ಕಳಿಸ್ಲಾರದಂತ ಶರಣ ಹಸನಿ ಇರ್ಲಪ್ಪ. ನಮ್ಮಪ್ಪ ಏನು ಮಾಡಿದ್ರು ಒಳ್ಳೇದೇ ಮಾಡಿರ್ತಾನೆ, ನಮ್ಮಪ್ಪ ಏನು ಮಾಡಿದ್ರು ಸರಿನೇ ಮಾಡಿರ್ತಾನೆ, ಇರ್ಲಿ. ಮಾರಾಟಕ್ಕೆ ಇಟ್ಟನಲ್ಲ, ಇರ್ಲಿ. ನಮಗೂ ಯಾರೇ ಒಬ್ರು ಒಯ್ಯವ್ರಿ, ಅವರು ಸಾಕ್ಯಾರು. ಎಲ್ಲಿ ಹೋದರೂ ಬದುಕುದಿ ಅದ, ವಿಚಾರ ಮಾಡೋದು ಬೇಡ. ಏನು ಮಾಡ್ತಾನೆ ನಮ್ಮ ತಂದೆ ವಚನ ಕೊಟ್ಟಂಗೆ ನಡಿಬೇಕಂತ ಹೇಳಿ ಮದೀನಾದ ಪ್ಯಾಟಿ ಒಳಗೆ ಮಾರಾಟಕ್ಕಿಟ್ರು. ಅದೇ ಮದೀನಾದ ಪ್ಯಾಟಿದ ಒಬ್ಬ ಸೌಕಾರ ಇವೆರಡೂ ಮಕ್ಕಳಿಗೆ ಕೊಂಡ ತಗೊಂಡ. ಆನಂದಾಯ್ತು ಸೌಕಾರಗ. ಹಸೇನ್ ಹುಸೇನಿಗೆ ತಗೊಂಡು ಮನೆಗೆ ಹೋಗ್ತಾನ. ಮನಿ ಒಳಗೆ ಮಡದಿರ್ತಾಳ. ಮನಿ ಒಳಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಸಾಕಷ್ಟದ. ಆದ್ರೆ ಸೌಕಾರಗ ಹೊಟ್ಟಿಲಿ ಮಕ್ಕಳಿಲ್ಲನ್ನು ಚಿಂತೆ ಕಾಡ್ತಿತ್ತು. ಇವೆರಡು ಮಕ್ಕಳು ನನ್ನ ಮಕ್ಕಳ ತಿಳಿ ಜೋಪಾನ ಮಾಡ್ಬೇಕನ್ನೋ ವಿಚಾರದಿಂದ ಕೊಂಡ ತಂದಿರ್ತಾನ. ಸೌಕಾರ ಮನಿ ಒಳಗಿಟ್ಟಿದ್ದ. ಮಡದಿಗೆ ಕರಿತಾನೆ, ಏ ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ, ಯಾರು ಬಂದಾರ ನೋಡು,
ಯಾರು ಬಂದಾರ ನೋಡು ಬಣ್ಣದೊಳಗ ಅವತಾರಿಕ ಪುರುಷರು ಮನೆಯೊಳಗೆ ಬಂದಾರ ಪುಣ್ಯಾತ್ಮರೇ. ಆನಂದ ಐತಾ ಈಗಪ್ಪ. ಎಷ್ಟೋ ವರ್ಷ ಬಂಜಿತನ ಅನ್ನೋ ಒಂದು ಪಟ್ಟ ಕಟ್ಕೊಂಡು ತಿರುಗಾಡ್ಲತ್ತಿದ್ದೇವೆ ತಂದಿ. ಇವತ್ತು ನೀವು ಅವತಾರಿಕ ಪುರುಷರ ಮಕ್ಕಳನ್ನ ಮನೆಯೊಳಗೆ ಬಂದ್ರಿ. ದಾನಸೂರ ಮೌಲಾಲಿ ಶರಣರ ಮಕ್ಕಳಂದ್ರೆ ಜಗತ್ತದೊಳಗೆ ಅಪಾರ ಕಿಮ್ಮತ್ತದ. ಅಂಥವ್ರ ಮಕ್ಕಳ ನಮ್ಮ ಮನೆಯೊಳಗೆ ನೀವು ಕೊಂಡೊಯ್ದಿದ್ದೇವೆ, ನಾವು ಸಾಕ್ಲಕ್ ತಂದಿದ್ದೇವೆ ಅಂದ್ರೆ ನಮ್ಮಂಥ ಪುಣ್ಯವಂತರ ಜಗತ್ತದೊಳಗೆ ಇನ್ನಿಲ್ಲ ತಂದಿ. ಬಾರಪ್ಪ ಬರ್ಯಪ್ಪ, ನನಗೆ ತಾಯಿ ತಿಳಿರಿ ಬರ್ಯಪ್ಪ ಅಂತೇಳಿ ಎರಡೂ ಮಕ್ಕಳನ್ನು ತಪ್ಪಿಕೊಂಡು ಆನಂದದಿಂದ ತೇಲಾಡ್ಲತ್ತು. ಆದರೆ ನೋಡ್ರಿ ಪುಣ್ಯಾತ್ಮರೇ, ಯಾರೇನು ಮಾಡುವರು ಯಾರಿಂದಲೇನಾಗುವುದು ಪೂರ್ವ ಜನ್ಮದ ವಿಧಿ ಕರ್ಮ ಬೆನ್ನ ಬಿಡದಯ್ಯ. ನೋಡ್ರಿ ಸತ್ತು ಪರೀಕ್ಷೆ ಹೆಂಗದ, ಶರಣರ ಸತ್ತು ಪರೀಕ್ಷೆ ಹೆಂಗದ, ಭಗವಂತನ ಆಟ ಹೆಂಗದ, ಪ್ರಾರಬ್ಧ ಕರ್ಮ ಹೆಂಗದ. ಪ್ರತಿಯೊಂದನ್ನ ತಾವು ಒಂದು ಆಧಾರ ಹಚ್ಚಿ ತಗೋಬೇಕು. ಯಾವಾಗ ಮಕ್ಕಳ ಮನೆಯೊಳಗಿದ್ರು ಆ ಊರು ಒಳಗ ಒಂದು ರಾಕ್ಷಸಿತ್ತು. ಏನು ರಾಕ್ಷಸಿತ್ತು? ಆ ರಾಕ್ಷಸ ಬಹಳ ಅಕ್ರಾಳು ವಿಕ್ರಾಳ ದೊಡ್ಡ ಶಕ್ತಿಶಾಲಿ ರಾಕ್ಷಸ. ಪ್ರತಿನಿತ್ಯ ಪ್ರತಿಯೊಂದು ಮನೆಯಂದು ಒಂದರೆ ನರಬಲಿ ಕೊಡ್ಬೇಕಾತಿತ್ತು. ಅದಕ್ಕೆ ಮನುಷ್ಯಾಗ ಬಲಿ ಕೊಡುದು ಒಂದರೆ ಕೊಡ್ಬೇಕೆ. ಯಾವಾಗ ಅವತಾರಿಕ ಪುರುಷರು ಈ ಒಂದು ಸಾಹುಕಾರ ಮನಿ ಸೇರಿದ್ರು, ಸಾಹುಕಾರ ಮನಿ ಪಾಳಿನೇ ಬತ್ತು, ಸಾಹುಕಾರ ಮನಿ ಪಾಳಿನೇ ಬತ್ತು. ನೋಡ್ರಿ ವಿಷಯ ಹೆಂಗದ. ಸಿದ್ಧರ ಈ ಒಂದು ಶರಣರ ಲೀಲಾ ಹೆಂಗದ, ಶರಣರ ಕೀರ್ತಿ ಜಗತ್ತದೊಳಗೆ ಹೆಂಗದ. ಇಸ್ಲಾಮ ಧರ್ಮದೊಳಗ ಎಂತಿಂತ ಶರಣರು ಸಂತರು ಸೂಫಿ ಸಂತರಾಗಿ ಹೋದರು ಜಗತ್ತದೊಳಗ. ಸಾಹುಕಾರ ಮನಿ ಪಾಳಿ ಬತ್ತು, ಊರೆಲ್ಲ ಗೋಳೆ ಆಗಿ ಮನಿತನ ಬತ್ತು. ಯಪ್ಪ ಸಾಹುಕಾರ, ಪ್ರತಿಯೊಬ್ಬರದ ರಾಕ್ಷಿಗೆ ಬಲಿ ಕೊಡೋದು ಆಗ್ಯದ. ಇಂದ ನಿನ್ನ ಮನಿ ಬಂದದ ಸಾಹುಕಾರ, ನಿನ್ನ ನಂಬರ್ ಬಂದದ, ಬಾ ಅಂದ್ರು. ಸಾಹುಕಾರಗ ಕಣ್ಣಾಗ ಕಿಡಿ ಹಾರದಂಗ ಹಾರ್ತು. ಹೇ ಭಗವಂತ, ಹೇ ಕರುಣಾನಿಧಿ, ಹೇ ಅಪಾತ್ ಬಾಂಧವ, ಜಗತ್ತದ ಉದ್ಧಾರಕ, ಜಗದೊಡೆಯ, ಜಗದ ರಕ್ಷಕ, ಇದು ಎಂತ ಯಾಳೆ ತಂದೆಯೋ. ಇಷ್ಟು ದಿವಸ ಮನೆಯೊಳಗ ಮಕ್ಕಳಿಲ್ಲ ತೇಳಿ ಸತಿಪತಿ ಕೂಡಿ ಕೊರಗು ಕೂತು ಕಣ್ಣಾಗ ನೀರ ಧಾರಂಕಾರ ಹರಿತೆವು. ಆದರೆ ನಿನ್ನೆ ಮೊನ್ನೆ ಮದಿನಾದ ಪ್ಯಾಟಿ ಒಳಗ ಅವತಾರಿಕ ಪುರುಷರು ನನ್ನ ಮನೆಗೆ ಮಕ್ಕಳಂತೆ ಕಾಣಬೇಕಂತ ತಂದಿದ್ದು ತಂದಿನ. ಆದರೆ ಇವತ್ತು ನನ್ನ ಮನಿ ಪಾಳಿನೇ ತಂದೆಲ್ಲ ಭಗವಂತ, ಇದು ಎಂಥ ಸತು ಪರೀಕ್ಷೆ ಅಂತೇಳಿ ಕಣ್ಣಾನ ನೀರು ತೆಗಿಲಿತ್ತ. ವಾಗ ಸಣ್ಣ ಮಕ್ಕಳು ಬಂದು ನೋಡ್ಲತ್ತು. ಯಾಕ್ರಿ ಸಾಹುಕಾರ ಅಂದ್ರು. ಕಣ್ಣಾಗ ನೀರು ತೆಗಿಲಿತ್ತೀರಿ ಯಾಕಂದ. ಏನಿಲ್ಲಪ್ಪ ನೀವು ಚಿಂತೆ ಮಾಡಬೇಡ್ರಿ, ನಿಮಗೇನಿಲ್ಲ, ನೀವು ಆನಂದದಿಂದಿರ್ರಿ ಅಲ್ಲತ್ತ. ಹಸೇನ್ ಹುಷೇನಲ್ಲತ್ರ ಸಾಹುಕಾರ ಯಾನ್ರಿ ಹೇಳತ್ ಹಿಂಗ್ಯಾಕೆ ಮಾಡ್ಲತ್ತ ಅಂದಂಗ ಆಯ್ತು ರೀ. ಅವಾಗ ಮಡದಿಗೆ ಕರಿತಾನೆ, ಇಲ್ಲಿ ಬಾರ, ಏನಾಯ್ತ್ರಿ ಹೇಳ್ರಿ. ನೋಡು, ಎಷ್ಟೋ ದಿವಸ ಹೊಟ್ಟಿಲಿ ಮಕ್ಕಳಿಲ್ಲ ತಿಳಿ ದುಃಖ ಮಾಡಿ ಅಳ್ಕೋತು ನಾನು ಈ ಎಳೆಗೆಳೆದಿದ್ದೆವು. ಆದ್ರೆ ಇವತ್ತು ಇಷ್ಟು ಆನಂದ ಆಗೋ ಗಳಿಗೆದ. ನಮ್ಮ ಮನೆಯೊಳಗೆ ಅವತಾರಿಕ ಪುರುಷರದಾರ. ಈ ಊರೊಳಗಿದ್ದಂತ ರಾಕ್ಷಿಗೆ ಬಲಿ ಕೊಡ್ಬೇಕಾಗ್ಯದ. ಇವತ್ತು ನಮ್ಮ ಮನಿ ಪಾಳಿನೇ ಬಂದದ. ನಾ ಹೋಗ್ತೇನೆ ಅಂತೇಳಿ ನೀ ಚಿಂತೆ ಮಾಡ್ಲಾಕ್ ಹೋಗಬೇಡ. ಇವು ನಮ್ಮ ಮಕ್ಕಳ ತೇಳಿ ಇವಕ್ಕೆ ಆಲನ ಮಾಡು, ಇವಕ್ಕೆ ಪಾಲನ ಮಾಡು, ಇವಕ್ಕೆ ಜೋಪಾನ ಮಾಡು. ಇವಕ್ಕೆ ಯಾವಾಗೂ ಮಕ್ಕಳಂತೆ ಕಾಣು, ಚಂದಿಡು. ಇವಕ್ಕೆ ಏನೂ ಕಮ್ಮಿ ಬೀಳುಗಳು ಬೇಡ. ಇವತ್ತು ನಮ್ಮ ಮನಿ ಪಾಳಿ ಬಂದದ, ನಾವು ಹೋಗುತ್ತೇವೆ ಅಂತೇಳಿ ಸಾಹುಕಾರಂದ ಪುಣ್ಯಾತ್ಮರೇ ಹೆಂಡತಿಗೆ. ಅವಾಗ ಅವತಾರಿಕ ಪುರುಷರಿಗೆ ತಿಳಿತು ಎಲ್ಲ ವಿಷಯ. ಮಾತಗೆ ಹಾತಾಗ್ಯದಂದ್ರು. ಓ ಸಾಹುಕಾರ ನಿಂದ್ರಂದ್ರು. ಯಾಕೆಟ್ಟು ಚಿಂತೆ ಮಾಡ್ಲತ್ತೀರಿ? ಶರಣರ ಮಕ್ಕಳು ನಿಮ್ಮ ಮನೆಯೊಳಗ ಬರ್ತಿರ್ತಕ್ಕಂಥ ಸಮಯದೊಳಗೆ ಬರೋಕ್ಕಿಂತ ಮೊದಲು ಮಕ್ಕಳಿಲ್ಲತ್ತೇಳ ಕಣ್ಣಾಗ ನೀರು ನೀವು ತೆಗೆದಿರಿ ಅಂದ್ರೆ ಶರಣರ ಮಕ್ಕಳು ಬಂದತ್ತು ಮುಂದೆ ನಿಮ್ಮ ಕಣ್ಣಾಗ ನೀರು ಹರಿಲತ್ತು ಅಂದ್ರೆ ಶರಣರ ಮಕ್ಕಳಾಗಿ ಹುಟ್ಟಿ ನಾವೇನು ಪ್ರಯೋಗ ಅಂದ್ರವ್ರು. ತಡೀರಿ, ಇವತ್ತು ನಿಮ್ಮ ಮಳಿ ಪದವಿ ಬಂದಲ್ಲ, ಚಿಂತೆ ಮಾಡಬೇಡ್ರಿ. ಇವತ್ತಿಂದು ಒಂದೇ ಅಲ್ಲ, ಇದರ ಮುಂದಿನ ಪಾಳಿನೂ ಹಸೇನಿ
ಮತ್ತು ಹುಸೇನ್ ಇದ್ದಂತ ನಾವು ಮುಟ್ಟಿಸಿ ಬರ್ತೀವಿ, ನೀವು ಚಿಂತೆ ಮಾಡಬೇಡ್ರಿ, ಇಲ್ಲೇ ಇರ್ರಿ ಅಂತ. ಅವಾಗ ಸಾವ್ಕಾರ ಹೇಳ್ತಾನೆಪ್ಪ, ಹೊಟ್ಟಿಲೆ ಮಕ್ಕಳಿಲ್ಲನ್ನು ಕೆಂಡ ಬೆಂಕಿ ಹೊಟ್ಟ್ಯಾಗ ಉರಿತಿತ್ತು ತಂದಿ, ಆ ಕೆಂಡ ಆರಿಸೋ ಸಲುವಾಗಿ ಮಕ್ಕಳಂತೆ ಕಾಣ್ಲಾಕ ನಿಮಗೆ ತಂದಿದೋ. ಇದರ ಹೊರತ ಏಕೋಚಿತ ಒಂದು ರಾಕ್ಷಸಿಗೆ ಬಲಿ ಕೊಡ್ಬೇಕಂತೇಳಿ ನಿಮಗೆ ತಂದಿಲ್ಲೋ ತಂದಿ, ಆ ಪಾಪಕ್ಕೆ ನಾಗುರಿ ಆಗುದಿಲ್ಲಪ್ಪ, ನೀವು ಬಾಡ ಮನಿ ಒಳಗೆ ಇರ್ರಿ, ನೀವು ಬಾಡ ಮನಿ ಒಳಗೆ ಇರ್ರಿ ಅಂತ ಹೇಳತ್ತ ನೋಡ್ರಿ ಪುಣ್ಯಾತ್ಮರಿ. ಅವಾಗ ಅವತಾರಿಕ ಪುರುಷ ಅಂದ್ರವ್ರು, ಸೌಕರ ಇವತ್ತು ಯಾರು ಹೇಳಿದ್ರು ಕೇಳೋದಿಲ್ಲ, ನೀವು ಹೊಟ್ಟೆ ಚಿಂತೆ ಮಾಡಬೇಡ್ರಿ, ಒಂದಲ್ಲ ಇದರ ಮುಂದಿನ ಪಾಳಿ ನಾವು ಕೊಟ್ಟು ಬರ್ತೀವಿ, ಚಿಂತೆ ಮಾಡಬೇಡ್ರಿ ಸೌಕಾರ, ನೀವು ಮನೆ ಒಳಗೆ ಇರ್ರಿ ಅಂತ ಹೇಳಿ ಇಷ್ಟು ಹೇಳಿ ಹಸೇನ್ ಹುಸೇನಿ ಮಕ್ಕಳು ದಂಡ ದರಬಾರ ತೊಗೊಂಡು ಹೊಂಟ್ರ ನೋಡ್ರಿ ಪುಣ್ಯಾತ್ಮರಿ. ಜಗತ್ತಿನೊಳಗೆ ಹೊಂಟ್ರು. ರಾಕ್ಷಿ ಇದ್ದಂಥ ಗವಿ ಒಳಗ ಹಸೇನ್ ಹುಸೇನ್ ಅವರಿಗೆ ಬಿಟ್ಟು ಊರು ಮಂದೆಲ್ಲ ಬಾಗಲ ಮುಚ್ಚಿ ಹೊಳ್ಳೆ ಬತ್ತು. ಹಸೇನ್ ಹುಸೇನ್ ನೋಡ್ತಾರೆ ಎಲ್ಲಿ ಅದ ರಾಕ್ಷಸ ಅಂತ ಹೇಳಿ. ಹೋಗೋದ್ರೊಳಗೆ ರಾಕ್ಷಿ ನಿದ್ದೆತ್ತಿ ಮನಗಿತ್ತು. ಅವಾಗ ಶರಣರು ಹೇಳ್ತಾರ, ನಿದ್ದೆ ಒಳಗಿದ್ದಂತ ಒಂದು ರಾಕ್ಷಸಿಗೆ ಎಬಸಿದೇವಂದ್ರ ನಾವು ಪಾಪಕ್ಕೂ ಗುರಿ ಆಗ್ತೀವಿ. ಅದರ ಮನಸ್ಸು ತುಂಬಿ ಅದು ಯಾವಾಗ ಎದ್ದು ನಮ್ಮ ಕಡೆ ಬರ್ತದ ಬರಲಿ, ಅಲ್ಲಿವರೆಗೆ ನಾವು ಆ ರಾಕ್ಷಿಗೆ ಎಬ್ಸೋದು ಬೇಡ ಅಂತೇಳಿ ಭಗವಂತನ ನಾಮಸ್ಮರಣೆ ನಮಾಜ್ ಮಾಡ್ಲತ್ತಾರ ನೋಡ್ರಿ ಪುಣ್ಯಾತ್ಮರಿ. ಶರಣರು ನಮಾಜ್ ಮಾಡ್ಕೋತ ಕೂತು ಹಸೇನ್ ಹುಸೇನಿ ನಮಾಜ್ ಮಾಡ್ತಿದ್ರು. ಆ ಒಂದು ರಾಕ್ಷಸಿಗೆ ಎಚ್ಚರ ಇತ್ತು. ಅಕ್ರಾಳ ವಿಕ್ರಾಳ ರೂಪ ತಾಳಿ ಇನ್ನೇನು ಶರಣರಿಗೆ ಕಣ್ಣು ತೆಗೆದು ನೋಡಿ ತಿನ್ನಬೇಕು ಅನ್ನೋದ್ರಾಗ ರಾಕ್ಷಸ ರೂಪ ಹೋಗಿ ಮನುಷ್ಯ ರೂಪ ಆಗ್ಯದ ಪುಣ್ಯಾತ್ಮರೇ. ಜಗತ್ತದೊಳಗ ರಾಕ್ಷಸ ರೂಪ ಹೋಗಿ ಮನುಷ್ಯ ರೂಪ ಆಗ್ಯದ. ಅವಾಗ ಮನುಷ್ಯ ರೂಪವಾದಂತ ರಾಕ್ಷಸಿದ್ದಂತ ಹೊಳ್ಳಿ ಮನುಷ್ಯ ಆದಂತ ಮನುಷ್ಯ ಬಂದು ಅವತಾರಿಕ ಪುರುಷರ ಮುಂದ ಮೊಳಕಾಲ ಒಡ್ಡಿ ಕೈ ಒಡ್ಡುತ್ತಾನೆ. ಹಿಂಗ ನೋಡ್ರಿ ಪುಣ್ಯಾತ್ಮರೇಪ. ಯಪ್ಪ, ತಾವು ಯಾರು? ತಾವು ಎಲ್ಲಿದು ಬಂದಿರಿ? ತಮ್ಮ ದರ್ಶನದಿಂದ ರಾಕ್ಷಸಿದ್ದಂಥವನ ಮನುಷ್ಯ ರೂಪ ಆಗಬೇಕಾದ್ರೆ ತಾವು ನಿಜವಾಗಲೂ ಯಾರೋ ತಂದಿ? ನಿಮ್ಮಂತ ಪುಣ್ಯವಂತರ ದರ್ಶನದಿಂದ ಇವತ್ತು ನಾವು ಹಳ್ಳಿ ಮನುಷ್ಯ ಜನ್ಮಕ್ಕೆ ಬಂದು ತಂದಿ, ತಾವು ಯಾರತ್ತೇಳಿ ಮೊಳಕಾಲು ಊದಿ ಶರಣಾಗತಿ ಆಗದ. ಅವಾಗ ಹೇಳ್ತಾರೆ ಹಸೇನ್ ಹುಸೇನಿ, ತಾಯಿ ಬೀಬಿ ಫಾತಿಮಾ ತಂದೆ ಮೌಲಾಲ ಶರಣರ ಮಕ್ಕಳಾದಂತ ನಾವು ಹಸೇನ್ ಹುಸೇನಿ ನಿಮ್ಮಂತವ್ರ ಸಲುವಾಗಿ ಸಾಕ್ಷಾತ್ ಭಗವಂತ ನನಗೆ ಕೊಟ್ಟ ಹಚ್ಬಿಟ್ಟಾನ, ಸಾಕ್ಷಾತ್ ಭಗವಂತ ನಮಗೆ ಕೊಟ್ಟ ಹಚ್ಬಿಟ್ಟಾನ ತಂದ್ರ ನೋಡ್ರಿ ಪುಣ್ಯ. ಅವಾಗ ರಾಕ್ಷಸ ಶರಣಾಗತಾಗಿ ಜಗತ್ತದೊಳಗ ಆ ಮನುಷ್ಯ ಆದಂಥವನಿಗೆ ಆ ಹಸೇನ್ ಹುಸೇನ್ ಒಂದು ಆಶೀರ್ವಾದ ಮಾಡಿದ್ರು. ಇಲ್ಲೊಂದು ಪ್ರಶ್ನೆ ಬರ್ತದ, ತಾವ್ಯಾರು ಈ ವೀಕ್ಷಣೆ ಮಾಡ್ತೀರಿ, ಯಾರು ರಿವಾಯತ್ ಗಾಯಕರದಿರಿ, ಯಾರು ಇದ್ರೊಳಗೆ ಹೆಚ್ಚಿನ ಆಸಕ್ತಿ ಉಳ್ಳವರದಿರಿ, ಅದನ್ನು ನೀವು ಆ ವಿಷಯವನ್ನು ಅಭ್ಯಾಸ ಮಾಡಿ ನನಗೆ ಯಾರೇ ಫೋನ್ ಹಚ್ಚಿ ಉತ್ತರ ಹೇಳಿದ್ರೆ ನನಗೆ ಬಹಳ ಆನಂದ. ಏನಪ್ಪ ಅಂದ್ರೆ ಪ್ರಶ್ನೆ ನೋಡ್ರಿ, ಹಸೇನ್ ಹುಸೇನಿ ದರ್ಶನ ಆದ ತಕ್ಷಣ ರಾಕ್ಷಸ ರೂಪ ಹೋಗಿ ಮನುಷ್ಯ ರೂಪ ಆಗ್ಯದ ಅಂದ್ರ ಈ ಮನುಷ್ಯ ರಾಕ್ಷಸ ಆಗಬೇಕಾದ್ರೆ ಹಿಂದಿವ ಏನಿದ್ದ? ಅವ ಇದ್ದ ಹೊಳ್ಳಿ ರಾಕ್ಷಸ ಆಗಬೇಕಾದ್ರೆ ಅವನಿಗೆ ಯಾರ ಶಾಪ ಇತ್ತು? ರಾಕ್ಷಸ ಆದ ತಕ್ಷಣ ಇವ್ರ ದರ್ಶನದಿಂದ ಅವ ಹೆಂಗ ಮನುಷ್ಯ ಅದ? ಆ ಮನುಷ್ಯ ಆದ ತಕ್ಷಣ ಅವನಿಗೆ ಹಸೇನ್ ಹುಸೇನಿ ಆಶೀರ್ವಚನ ಏನು ಕೊಟ್ರು, ಈಗ ಅವನ ಹೆಸರು ಏನು ಉಳಿದದ, ಅವನ ಕೀರ್ತಿ ಜಗತ್ತದೊಳಗೆ ಈಗ ಎಲ್ಲಿ ಆದ ಅಂತ ವಿಷಯದ ನೋಡ್ರ. ರಿವಾಯತ ಹಾಡ್ತಿರ್ತಕ್ಕಂಥ ಕಲಾವಿದ್ರಿಗೆ ಇಂಥವು ಬಹಳ ಆಸಕ್ತಿ ಇರ್ತದ. ಯಾಕಂದ್ರೆ ನಮಗೂ ಕೂಡ ಅದ್ರಾಗ ಬಹಳ ಬೆಂಬಲ, ಬಹಳ ಹೌಸ ರಿವಾಯತ್ಗ. ಯಾಕಂದ್ರೆ ಈಗ ಸದ್ದ ಮೊಹರಮದೊಳಗೆ ಇದು ಜೋರಿಗೆ ಸದ್ದ. ತಾವೆಲ್ಲರೂ ಇದು ಹೇಳ್ತಿರ್ತಕ್ಕಂಥ ತಾತ್ಪರ್ಯನು ಪ್ರಶ್ನೆ ಅಂತರೂ ಇದೇನು ಬಿಡ್ರಿ, ಸುಮ್ಮನೆ ನಿಮ್ಗೆ ಹಿಂಗೆ ಹೇಳ್ದ. ಅದರೊಳಗೆ ನಾವೇನು ನಿಮಗೆ ಹೇಳ್ತೀವಿ ಅಂದ್ರೆ ನಾವೇನು ಅಟ್ಟು ಜ್ಞಾನಿಗಳಲ್ಲ. ಭಗವಂತ ಗುರುವಿನ ಆಶೀರ್ವಾದ, ಗುರು ಮದಗೊಂಡನ ಆಶೀರ್ವಾದ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ಹೇಳೋದದ. ಪ್ರಶ್ನೆ ಇದು ಉಳಿದ ಬದಿಗೆ ಹೇಳ್ತಿರ್ತಕ್ಕಂಥ ತಾತ್ಪರ್ಯನ್ನು ನೋಡ್ರಿ.
ಪಾಪ ಕರ್ಮವನ್ನ ಮಾಡಿರ್ತಕ್ಕಂಥ ನಾವು ಪುಣ್ಯಕರ್ಮ ಮಾಡಿ ಪುಣ್ಯ ಪ್ರಾಪ್ತಿಯಾಗಬೇಕಾದ್ರೆ ಶರಣರ ದರ್ಶನ ಆಯ್ತು. ಏಕೋಚಿತ ರಾಕ್ಷಸ ಇದ್ದವ ಮನುಷ್ಯ ಅದ. ಹಂಗ ಕಾಮ ಕ್ರೋಧ ಮದ ಮಚ್ಚರ ದಮ ಲೋಭ ಅಹಂಕಾರನಂತ 6 ಷಡವೈರಿಗೆ ರಾಕ್ಷಸನ ಸ್ವರೂಪಿದ್ದಂಥವು ನಮ್ಮ ಶರೀರದೊಳಗಿಂದು ಶರಣರ ಒಂದು ದರ್ಶನ ಮಾಡಿಕೊಂಡು ಅದನ್ನು ಹೊಡೆದೋಡಿಸೋದದ. ಅದನ್ನ ಹೊಡೆದೋಡಿಸಬೇಕಾಗ್ಯದ. ಶರಣರ ಲೀಲಾಮೃತಗಳನ್ನು ಶರಣರ ಪಾದ ಸನ್ನಿಧಾನದಲ್ಲಿ ನಾವು ದುಡಿದೇವಪ್ಪ ಅಂದ್ರ ನಮಗ ಮುಕ್ತಿ ಸಿಗುತ್ತದನಂತಹ ಮಾತನ್ನು ಹೇಳಿ ತಾವೆಲ್ಲರೂ ಈ ಒಂದು ವಿಷಯ ಇಲ್ಲಿಗೆ ಮುಕ್ತಾಯ ಆಗ್ತದ. ತಾವೆಲ್ಲರೂ ಇದರ ಒಂದು ಅನುಭವವನ್ನು ತೆಗೆದುಕೋಬೇಕಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ.